ಯಾಕಾಗಿ ಶಿಕ್ಷಣ? ದುಡಿಯಲಿಕ್ಕ ಅಥವಾ ಹೆಸರು ಗಳಿಸಲಿಕ್ಕ ಅಥವಾ ಶಿಕ್ಷಣದಿಂದ ಗರ್ವತನವನ್ನ ಬೆಳೆಸಲಿಕ್ಕ? ಯಾಕಾಗಿ ಶಿಕ್ಷಣ? ಮನುಷ್ಯತ್ವದ ಅಸ್ತಿತ್ವಕ್ಕಾಗಿ ಶಿಕ್ಷಣ, ಮೌಲ್ಯಗಳ ತಿಳುವಳಿಕೆಗಾಗಿ ಶಿಕ್ಷಣ ಮತ್ತು ಭವಿಷ್ಯದ ಬೆಲೆಗಾಗಿ ಶಿಕ್ಷಣ ಎಂದು ಹೇಳುತ್ತಾ ಸಂತ ಝೇವಿಯರ್ಸ್ ಅವರ ಆದರ್ಶಗಳಿಂದ ಪ್ರೇರಣೆಗೊಂಡು ಜ್ಞಾನಾಮೃತವನ್ನು ದಾರಿ ಎರೆದು ನಾಳಿನ ಸಮರ್ಥ ಶಿಕ್ಷಿತ ಪ್ರಜೆಗಳನ್ನು ರೂಪಿಸುವ ಹೊಣೆ ಹೊತ್ತಿರುವ ಜ್ಞಾನ ದೇಗುಲವೇ ಈ ನಮ್ಮ ಸಂತ ಝೇವಿಯರ್ಸ್ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯು ಸರ್ವ ಜನಾಭಿಮಾನಿಯಾಗಿದೆ ಮತ್ತು ಸರ್ವ ಧರ್ಮಾಭಿಮಾನಿಯಾಗಿದೆ. ಇದು ಕೇವಲ ಗೋಡೆಗಳಿಂದ ಕೂಡಿದ ಬರೀ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸುಗಳ ಕಲರವದಿಂದ ಜೀವ ತುಂಬಿದ ಪವಿತ್ರ ತಾಣ. ತನ್ನ ಮಡಿಲಲ್ಲಿ ಆಡಿದ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡುವ ಉದ್ದೇಶ ಹೊಂದಿದೆ. ವಿದ್ಯಾರ್ಥಿಗಳ ಸಂಖ್ಯೆ 2019ರಲ್ಲಿ ಕೇವಲ 69 ಮಕ್ಕಳಿಂದ ಆರಂಭವಾದ ಸಂತ ಝೇವಿಯರ್ಸ್ ಆಂಗ್ಲ ಮಾಧ್ಯಮ ಶಾಲೆಯು ಶಿಕ್ಷಣಕ್ಕೆ ಪ್ರೇರಣೆ ನೀಡುವ ಮೂಲಕ ವಿದ್ಯಾದೀಪವನ್ನು ಹಚ್ಚಿ ಜ್ಞಾನದ ಬೆಳಕನ್ನು ಪಸರಿಸುತ್ತಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಈ ಜ್ಞಾನ ದೇಗುಲಕ್ಕೆ 6ನೇ ಸಂವತ್ಸರ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ 537 ವಿದ್ಯಾರ್ಥಿಗಳಿದ್ದು ಅವರಲ್ಲಿ 341 ಬಾಲಕರು ಮತ್ತು 196 ಬಾಲಕಿಯರು ನರ್ಸರಿಯಿಂದ 8ನೇ ತರಗತಿಯವರೆಗೆ ನಮ್ಮಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಈ ವರ್ಷ 149 ಹೊಸ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಪ್ರವೇಶವನ್ನು ಪಡೆದಿರುತ್ತಾರೆ. ಸಿಬ್ಬಂದಿ. ನಮ್ಮ ಶಾಲೆಯು ಒಟ್ಟು 33 ಸಿಬ್ಬಂದಿಯನ್ನು ಹೊಂದಿದ್ದು ಇದರಲ್ಲಿ 22 ಜನ ಬೋಧಕ, 2 ಜನ ಆಡಳಿತಾತ್ಮಕ ಮತ್ತು 9 ಸಹಾಯಕ ಸಿಬ್ಬಂದಿ ಆಗಿರುತ್ತಾರೆ. ಇವರ ಶಿಸ್ತುಬದ್ಧ ಮತ್ತು ಮೌಲ್ಯಯುತ ಸೇವೆಯಿಂದ ನಮ್ಮ ಜೆಸುವಿಟ್ ಸಂಸ್ಥೆ ಯಶಸ್ವಿಯಾಗಿ ಮುಂದೆ ಸಾಗುತ್ತಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ 13 ಹೊಸ ಶಿಕ್ಷಕರನ್ನು ನೇಮಿಸಲಾಗಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಶ್ರದ್ಧೆ ಮತ್ತು ಹೆಚ್ಚಿನ ಗಮನ ನೀಡಲು ಸಾಧ್ಯವಾಗಿದ್ದು ಅವರ ಶೈಕ್ಷಣಿಕ ಬೆಳವಣಿಗೆಗೆ ಉತ್ತೇಜನ ನೀಡಿದೆ. ವಿದ್ಯಾರ್ಥಿಗಳ ಚಟುವಟಿಕೆಗಳು. ಪುನರಾರಂಭದ ದಿನ. ಶೈಕ್ಷಣಿಕ ವರ್ಷ 2024-25 ಮೇ ತಿಂಗಳ 31 ಶುಕ್ರವಾರದಂದು 1ರಿಂದ 8ನೇ ತರಗತಿಗಳು ಹಾಗೂ ಪೂರ್ವ ಪ್ರಾಥಮಿಕ ತರಗತಿಗಳು ಜೂನ್ 10 ಸೋಮವಾರದಿಂದ ಆರಂಭಗೊಂಡವು. ಅಂದು ಶಿಕ್ಷಕರು ಶಾಲೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಮಕ್ಕಳನ್ನು ಹೂ ಮತ್ತು ಸಿಹಿ ತಿಂಡಿಗಳನ್ನು ವಿತರಿಸುವುದರ ಮೂಲಕ ಸ್ವಾಗತಿಸಿದರು. ಬ್ರಿಡ್ಜ್ ಕೋರ್ಸ್. ಪ್ರೀ ಟೆಸ್ಟ್, ಪೋಸ್ಟ್ ಟೆಸ್ಟ್ ನಂತರ ಬ್ರಿಡ್ಜ್ ಕೋರ್ಸ್ನೊಂದಿಗೆ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾದವು. ಜೂನ್ ಅಂತ್ಯದವರೆಗೆ ಶಾಲೆಯು ಪ್ರಮುಖ ವಿಷಯಗಳ ಮೂಲಭೂತ ಅಂಶಗಳನ್ನು ಬೋಧಿಸುವುದರ ಮೇಲೆ ಕೇಂದ್ರೀಕರಿಸಿತು. ಇಲಾಖೆಯ ಮಾರ್ಗಸೂಚಿಗಳ ಪ್ರಕಾರ ಶಾಲೆಯು ಕಾಲಕಾಲಕ್ಕೆ ಆವರ್ತಕ ಪರೀಕ್ಷೆಗಳನ್ನು, ಮಾಸಿಕ ಘಟಕ ಪರೀಕ್ಷೆಗಳನ್ನು, ರಚನಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳನ್ನು ನಡೆಸುತ್ತಿದೆ. ಇದಲ್ಲದೆ ಶಾಲೆಯಲ್ಲಿ ಮಾಡುವ ಪಾಠಗಳನ್ನು ಪರಿಷ್ಕರಿಸಲು ಮತ್ತು ಅಭ್ಯಾಸ ಮಾಡಲು ಮಕ್ಕಳಿಗೆ ನಿಯಮಿತ ಮತ್ತು ನಿರಂತರ ಮನೆ ಕೆಲಸಗಳನ್ನು ನೀಡಲಾಗುತ್ತದೆ. ಪಠ್ಯೇತರ ಹಾಗೂ ಸಹ ಪಠ್ಯೇತರ ಚಟುವಟಿಕೆಯ ಸಂಪೂರ್ಣ ಮಾಹಿತಿಯು ನಿರಂತರವಾಗಿ ಪಾಲಕರಿಗೆ ಲಭ್ಯವಾಗಲು ಶಾಲೆಯು ERP ಸ್ಕೂಲ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅನ್ನು ಹೊಂದಿದೆ. ಶಾಲಾ ಅಸೆಂಬ್ಲಿ. ದಿನದ ಆರಂಭದಲ್ಲಿ ಶಾಲಾ ಅಸೆಂಬ್ಲಿಯನ್ನು ಪ್ರತಿದಿನ ನಡೆಸಲಾಗುತ್ತದೆ. ಅಸೆಂಬ್ಲಿಯಲ್ಲಿ ಮಕ್ಕಳ ಜ್ಞಾನವನ್ನು ವೃದ್ಧಿಸಲು ಪ್ರತಿನಿತ್ಯ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಮಕ್ಕಳು ವಾರ್ತಾಪತ್ರಿಕೆ ಓದುವ ಮೂಲಕ ರಾಜ್ಯ, ದೇಶ ಮತ್ತು ವಿದೇಶಗಳಲ್ಲಿ ಆಗುವ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾರೆ. ಇದು ಮಕ್ಕಳಲ್ಲಿ ವೇದಿಕೆಯ ಭಯವನ್ನು ಹೋಗಲಾಡಿಸಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದರ ಜೊತೆಗೆ ನಿರರ್ಗಳವಾಗಿ ಓದುವ ಸಾಮರ್ಥ್ಯಗಳನ್ನು ರೂಪಿಸಲು ಸಹಕಾರಿಯಾಗಿದೆ. ಶಾಲಾ ಕ್ಯಾಬಿನೆಟ್ ರಚನೆ ಮತ್ತು ನವೀಕರಿಸಲಾದ ಪೂರ್ವ ಪ್ರಾಥಮಿಕ ಶಾಲೆಯ ಕಟ್ಟಡದ ಉದ್ಘಾಟನೆ. ಮಕ್ಕಳಿಗೆ ಶಾಲಾ ಹಂತದಲ್ಲೇ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿ ನಾಯಕರು ಮತ್ತು ಸಭಾನಾಯಕರನ್ನು ಔಪಚಾರಿಕ ಚುನಾವಣೆಯ ಮೂಲಕ ಆರಿಸಲಾಯಿತು. 8ನೇ ತರಗತಿಯ ಮಾಸ್ಟರ್ ಬೀರ್ಲಿಂಗ್ ಮತ್ತು ಕುಮಾರಿ ವೈಶಾಲಿ ಹೆಡ್ ಬಾಯ್ ಮತ್ತು ಹೆಡ್ ಗರ್ಲ್ ಆಗಿ ಆಯ್ಕೆಯಾದರು. ಪದಗ್ರಹಣ ಸಮಾರಂಭದಲ್ಲಿ ಚುನಾಯಿತ ನಾಯಕರು ಆಡಳಿತ ಮಂಡಳಿಯ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಚುನಾಯಿತ ಸದಸ್ಯರ ಪೋಷಕರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಂತ ಝೇವಿಯರ್ಸ್ ಸಂಸ್ಥೆಯ ಖಜಾಂಜಿ ವಂದನೀಯ ಫಾದರ್ ಆನಂದ್ ಪ್ರಭು ಅವರು ನಾಯಕತ್ವದ ಜವಾಬ್ದಾರಿಗಳ ಬಗ್ಗೆ ನೂತನವಾಗಿ ಆಯ್ಕೆಯಾಗಿದ್ದ ನಾಯಕರಿಗೆ ತಿಳಿಸಿ ಶುಭ ಕೋರಿದರು ಹಾಗೂ
ಅದೇ ದಿನ ಸಂಸ್ಥೆಯ ಮುಖ್ಯಸ್ಥರಾದ ವಂದನೀಯ ಫಾದರ್ ಮ್ಯಾಕ್ಸಿಮ್ ನವೀಕರಿಸಲಾದ ಪೂರ್ವ ಪ್ರಾಥಮಿಕ ಶಾಲೆಯ ಕಟ್ಟಡವನ್ನು ಆಶೀರ್ವದಿಸಿ ಉದ್ಘಾಟಿಸಿದರು. ಕ್ಲಬ್ಗಳು: ವಿಜ್ಞಾನ ಕ್ಲಬ್, ಆರ್ಟ್ ಮತ್ತು ಕ್ರಾಫ್ಟ್ ಕ್ಲಬ್, ಕನ್ನಡ ಮತ್ತು ಆಂಗ್ಲ ಭಾಷಾ ಕ್ಲಬ್ ಮತ್ತು ಪರಿಸರ ಕ್ಲಬ್ಗಳಂತಹ ವಿವಿಧ ಕ್ಲಬ್ಗಳನ್ನು ರಚಿಸಲಾಗಿದೆ. ಇದರಿಂದಾಗಿ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ಬೆಳವಣಿಗೆ, ಸೃಜನಶೀಲತೆ, ಸಾಮಾಜಿಕ ಕೌಶಲ್ಯಗಳು ಹೆಚ್ಚುತ್ತವೆ ಮತ್ತು ಪ್ರತಿಭೆಗಳನ್ನು ಅಭಿವೃದ್ಧಿಪಡಿಸಲು ಚಟುವಟಿಕೆಗಳು ಮತ್ತು ಸ್ಪರ್ಧೆಗಳನ್ನು ನಡೆಸಲಾಗುತ್ತಿದೆ. ಮೌಲ್ಯ ಶಿಕ್ಷಣ ತರಗತಿಗಳು: ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ದೃಷ್ಟಿಯಿಂದ ಮೌಲ್ಯ ಶಿಕ್ಷಣಕ್ಕಾಗಿ ವಾರಕ್ಕೆ 2 ಅವಧಿಗಳನ್ನು ನಿಗದಿಪಡಿಸಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ತರಗತಿಯ ಹೊರಗೆ ತಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸುವ ಸದ್ಗುಣಗಳು ಮತ್ತು ನೈತಿಕ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಶ್ವ ಪರಿಸರ ದಿನ: ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯ ಹಣಕಾಸು ಅಧಿಕಾರಿ ವಂದನೀಯ ಫಾದರ್ ಆನಂದ್ ಪ್ರಭು ಅವರ ಉಪಸ್ಥಿತಿಯಲ್ಲಿ ಗಿಡ ನೆಡುವುದರ ಮೂಲಕ ಆಚರಿಸಲಾಯಿತು. ಅವರು ಮಕ್ಕಳನ್ನು ಉದ್ದೇಶಿಸಿ ಗಿಡ, ನೆಲ, ಜಲದ ಬಗ್ಗೆ ಮಾತನಾಡಿ, ಈ ಆಚರಣೆಯು ಜೂನ್ 5ಕ್ಕೆ ಮಾತ್ರ ಸೀಮಿತವಾಗಬಾರದು, ಅದು ಸದಾಕಾಲ ಪರಿಸರವನ್ನು ಸಂರಕ್ಷಿಸುವ ಪರಿಸರದ ಹಬ್ಬವಾಗಬೇಕು ಹಾಗೂ ಪ್ರಕೃತಿ ಸ್ನೇಹಿ ಜೀವನ ಶೈಲಿಯನ್ನು ಅವಲಂಬಿಸುವಂತೆ ಪ್ರೋತ್ಸಾಹಿಸಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ: ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. ಶಾಲಾ ದೈಹಿಕ ಶಿಕ್ಷಕರು ಮಕ್ಕಳಿಗೆ ವಿವಿಧ ಆಸನ ಮತ್ತು ಧ್ಯಾನದ ಭಂಗಿಗಳನ್ನು ಪರಿಚಯಿಸಿದರು. ಸ್ವಾತಂತ್ರ್ಯ ದಿನಾಚರಣೆ: ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ನವೋದಯ ಶಾಲೆಯ ಪ್ರಾಚಾರ್ಯರಾದ ಶ್ರೀ ಸಾಂತ್ರಾಮ್ ರವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಮಕ್ಕಳ ಮಾರ್ಚ್ ಪಾಸ್ಟ್ ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ದೇಶ ಪ್ರೇಮವನ್ನು ಆಧರಿಸಿದ ಅದ್ಭುತ ನಾಟಕ ಪ್ರದರ್ಶನವನ್ನು ನೀಡಿದರು. ಅದಲ್ಲದೆ ಕರಾಟೆ ಪ್ರದರ್ಶನವು ಎಲ್ಲರ ಮೆಚ್ಚುಗೆಯನ್ನು ಗಳಿಸಿತು. ವಾರ್ಷಿಕ ಕ್ರೀಡೋತ್ಸವ: ವಾರ್ಷಿಕ ಕ್ರೀಡೆಗಳು ಆಗಸ್ಟ್ 16 ಶುಕ್ರವಾರದಂದು ನಡೆಯಿತು. ಎಲ್ಕೆಜಿಯಿಂದ 8ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಮಾರ್ಚ್ ಪಾಸ್ಟ್ ಮತ್ತು ದೈಹಿಕ ವ್ಯಾಯಾಮ ಪ್ರದರ್ಶನಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಬಸವರಾಜ್ ರಟ್ಕಲ್, ದೈಹಿಕ ಶಿಕ್ಷಣ ನಿರೀಕ್ಷಕರು, ಮಕ್ಕಳಿಗೆ ದೈಹಿಕ ಶಿಕ್ಷಣದ ಮಹತ್ವವನ್ನು ಉಲ್ಲೇಖಿಸಿ ಅದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಮುಖ್ಯವಾಗಿದೆ ಎಂದು ಶ್ಲಾಘಿಸಿದರು. ವಿವಿಧ ದಿನಾಚರಣೆಗಳು: ವಿವಿಧ ದಿನಾಚರಣೆಗಳು ನಮ್ಮ ಶಾಲೆಯ ಬಹುಮುಖ್ಯ ಭಾಗವಾಗಿದೆ. ಎಂದಿನಂತೆ ಈ ವರ್ಷವೂ ಕೂಡ ಹಲವಾರು ಆಚರಣೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂತ ಇಗ್ನಾಷಿಯಸ್ ಲಯೋಲಾರವರ ಜಯಂತಿ, ಹೈದರಾಬಾದ್ ವಿಮೋಚನಾ ದಿನ, ಹಿಂದಿ ದಿವಸ್, ಶಿಕ್ಷಕರ ದಿನಾಚರಣೆ, ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಕರ್ನಾಟಕ ರಾಜ್ಯೋತ್ಸವ, ಮಕ್ಕಳ ದಿನಾಚರಣೆ, ಸಂವಿಧಾನ ದಿನಾಚರಣೆ ಇತ್ಯಾದಿ ಆಚರಣೆಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅರ್ಥಗರ್ಭಿತವಾಗಿ ಶಾಲೆಯಲ್ಲಿ ಆಚರಿಸಲಾಯಿತು. ಸಿಬ್ಬಂದಿ ಪುಷ್ಟೀಕರಣ ಕಾರ್ಯಕ್ರಮ: ಸಂತ ಝೇವಿಯರ್ ಶಾಲೆ ಜೆಸುವಿಟ್ ಸಂಸ್ಥೆಯಾಗಿ ಶ್ರೇಷ್ಠ ಶಿಕ್ಷಣ ಇತಿಹಾಸವನ್ನು ಹೊಂದಿದ್ದು ಕ್ರಿಯಾತ್ಮಕ ವಿದ್ಯಾರ್ಜನೆಯನ್ನು ಮುಂದುವರಿಸುತ್ತಿದೆ. ಈ ಜೆಸುವಿಟ್ ಮೌಲ್ಯಗಳನ್ನು ಶಿಕ್ಷಕರು ಅರಿತು ಶಿಕ್ಷಣದಲ್ಲಿ ಸಕ್ರಿಯವಾಗಿ ಅನ್ವಯಿಸಲು ಹಲವು ತರಬೇತಿಗಳನ್ನು ನೀಡಲಾಯಿತು. ಆಯ್ದ ಶಿಕ್ಷಕರನ್ನು ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಫಾನಿಕ್ಸ್ ತರಬೇತಿಗೆ ಕಳುಹಿಸಿ ಎಲ್ಲಾ ಶಿಕ್ಷಕರಿಗೆ ಫಾನಿಕ್ಸ್ ಮತ್ತು ಆರ್ಟಿಸ್ಟಿಕಾ ತರಬೇತಿಗಳನ್ನು ಶಾಲೆಯಲ್ಲೇ ನೀಡಲಾಯಿತು. ಇನ್ನು ಆಯ್ದ 2 ಶಿಕ್ಷಕರು ಸೌತ್ ಝೋನ್ ಟ್ರೈಯೇನಿಯಲ್ ಜೆಸುವಿಟ್ ಎಡ್ಯುಕೇಟರ್ಸ್ ಮೀಟ್ನಲ್ಲಿ ಭಾಗವಹಿಸಿ ತರಬೇತಿಯನ್ನು ಪಡೆದರು. ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ವಿಶೇಷ ಸೌಲಭ್ಯಗಳು: ಎಲ್ಕೆಜಿಯಿಂದ 2ನೇ ತರಗತಿಯವರೆಗೆ 2 ವಿಭಾಗಗಳು. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಎಲ್ಕೆಜಿಯಿಂದ 2ನೇ ತರಗತಿಯವರೆಗೆ ನಾವು 2 ವಿಭಾಗಗಳನ್ನು ರೂಪಿಸಿದ್ದೇವೆ. ಈ ವಿಭಜನೆಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹೆಚ್ಚು ಗಮನ ಹಾಗೂ ವೈಯಕ್ತಿಕ ಮಾರ್ಗದರ್ಶನ ದೊರೆಯುತ್ತಿದೆ. ಇದು ಶಾಲೆಯ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯವಾಗಿದ್ದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಸರಳ ಮತ್ತು ಪರಿಣಾಮಕಾರಿಯಾದ ಸಂವಹನವನ್ನು ಪ್ರೋತ್ಸಾಹಿಸುತ್ತದೆ. ಫಾನಿಕ್ಸ್ ತರಗತಿಗಳು: ಫಾನಿಕ್ಸ್ ಅಂದರೆ ಧ್ವನಿ ಮೂಲಕ ಪಾಠ ಶಿಕ್ಷಣ ಅಥವಾ ಅಕ್ಷರ ಧ್ವನಿ ಶಿಕ್ಷಣ. ಇದು ಇಂಗ್ಲಿಷ್ ಭಾಷೆಯನ್ನು ಕಲಿಯುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಈ ತರಗತಿಗಳು ಅಕ್ಷರಗಳನ್ನು ಅವುಗಳ ಸಂಬಂಧಿತ ಶಬ್ದಗಳೊಂದಿಗೆ ಸಂಯೋಜಿಸಿ ಓದುವ ಮತ್ತು ಬರೆಯುವ ಕೌಶಲ್ಯವನ್ನು ಮಕ್ಕಳಿಗೆ ಕಲಿಸುತ್ತವೆ. ಪೂರ್ವ ಪ್ರಾಥಮಿಕ ಶಾಲೆಯ
ವಿವಿಧ ಚಟುವಟಿಕೆಗಳು. ಎಲೆಗಳ ದಿನ. ಈ ಚಟುವಟಿಕೆಯು ಜುಲೈ 6ರಂದು ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಂದನೀಯ ಫಾದರ್ ಆನಂದ್ ಪ್ರಭುರವರು ಆಗಮಿಸಿದರು. ಅವರು ವಿದ್ಯಾರ್ಥಿಗಳಿಗೆ ಎಲೆಗಳ ಆಕಾರ, ಬಣ್ಣ ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿ ಹೇಳಿದರು. ಈ ಚಟುವಟಿಕೆಯು ವಿದ್ಯಾರ್ಥಿಗಳಲ್ಲಿ ಪ್ರಕೃತಿಯ ಬಗ್ಗೆ ಆಸಕ್ತಿ ಮೂಡಿಸುವಂತೆ ಮಾಡಿತು. ಕಾರ್ಡ್ ತಯಾರಿಸುವ ಚಟುವಟಿಕೆ. ಈ ಚಟುವಟಿಕೆಯನ್ನು ಜುಲೈ 13ರಂದು ಆಯೋಜಿಸಲಾಗಿತ್ತು. ಚಟುವಟಿಕೆಯು ವಿದ್ಯಾರ್ಥಿಗಳ ಸೃಜನಶೀಲತೆ ಹಾಗೂ ಕೈಚಳಕ ಕೌಶಲ್ಯವನ್ನು ಉತ್ತೇಜಿಸುವತ್ತ ಗಮನ ಹರಿಸಿತು. ಅಂದು ವಿದ್ಯಾರ್ಥಿಗಳು ವಿವಿಧ ವಿನ್ಯಾಸದ ಆಕರ್ಷಕ ಕಾರ್ಡುಗಳನ್ನು ರಚಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ಸಂತಸಪಟ್ಟರು. ಛದ್ಮವೇಷದ ದಿನ. ಛದ್ಮವೇಷದ ದಿನವನ್ನು ದಿನಾಂಕ 24 ಆಗಸ್ಟ್ ರಂದು ಹಮ್ಮಿಕೊಳ್ಳಲಾಯಿತು. ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಅವರು ಫ್ಯಾನ್ಸಿ ಡ್ರೆಸ್ ಮೂಲಕ ಮಕ್ಕಳು ತಮಗೆ ಇಷ್ಟವಾದ ಪಾತ್ರಗಳಲ್ಲಿ ಕಾಣಿಸಿಕೊಂಡು ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಇದು ಅತ್ಯುತ್ತಮ ಅವಕಾಶ. ಇದರಿಂದ ಮಕ್ಕಳ ಭಯ ನಿವಾರಣೆ ಆಗುವುದಲ್ಲದೆ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ ಮತ್ತು ವೇದಿಕೆಯ ಮೇಲೆ ತನ್ನ ಪ್ರತಿಭೆಯನ್ನು ತೋರಿಸಲು ಇದು ಸುಂದರ ಅವಕಾಶ ಎಂದು ಹೇಳಿದರು. ಬಣ್ಣದ ದಿನಗಳ ಆಚರಣೆ. ಮಕ್ಕಳ ಸೃಜನಶೀಲತೆ ಮತ್ತು ಮೋಟಾರು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಜೊತೆಗೆ ಬಣ್ಣಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಜುಲೈ 27ರಂದು ನೀಲಿ ಬಣ್ಣದ ದಿನ ಹಾಗೂ ನವೆಂಬರ್ 9ರಂದು ಹಳದಿ ಬಣ್ಣದ ದಿನವನ್ನು ಆಚರಿಸಲಾಯಿತು. ಅತಿಥಿಗಳು ಬಣ್ಣಗಳ ಮಹತ್ವವನ್ನು ಮಕ್ಕಳಿಗೆ ವಿವರಿಸಿದರು. ಅವರು ಹಳದಿ ಬಣ್ಣವು ಸೂರ್ಯನ ಬಣ್ಣವಾಗಿದ್ದು ಬೆಳಕು, ಚೈತನ್ಯ, ಉತ್ಸಾಹ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. ಹಳದಿ ಬಣ್ಣವು ಸೂರ್ಯನಂತೆ ನಿಮ್ಮ ಜೀವನದಲ್ಲೂ ಪ್ರೇರಣೆ ನೀಡಲಿ ಎಂದು ಮಕ್ಕಳಿಗೆ ಹಾರೈಸಿದರು. ಸಮುದಾಯ ಸಹಾಯಕರ ದಿನ. ಸಮುದಾಯ ಸಹಾಯಕರ ದಿನವನ್ನು ನವೆಂಬರ್ 16ರಂದು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಅತಿಥಿಯಾಗಿ ಬಂದ ಶ್ರೀ ಸಂಜು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಸಮುದಾಯದ ಹಿತಕ್ಕಾಗಿ ದುಡಿಯುವ ವೈದ್ಯರು, ಡಾಕ್ಟರ್, ಶಿಕ್ಷಕರು, ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಮುಂತಾದ ಸಹಾಯಕರಿಗೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಗೌರವ ಮತ್ತು ಕೃತಜ್ಞತೆಯನ್ನು ಬೆಳೆಸುವಂತೆ ಹಾಗೂ ಅವರ ಸೇವೆಯ ಮಹತ್ವವನ್ನು ಮಕ್ಕಳಿಗೆ ತಿಳಿ ಹೇಳಿದರು. ಪೋಷಕ ಶಿಕ್ಷಕರ ಸಭೆ. ಈ ವರ್ಷ ಪೋಷಕ ಶಿಕ್ಷಕರ ಸಭೆಯನ್ನು ಆಗಸ್ಟ್ 2 ಹಾಗೂ ಅಕ್ಟೋಬರ್ 26ರಂದು ಆಯೋಜಿಸಲಾಗಿತ್ತು. ಈ ದಿನ ಪಾಲಕರು ತರಗತಿವಾರು ಶಿಕ್ಷಕರನ್ನು ಭೇಟಿ ಮಾಡಿ ತಮ್ಮ ಮಕ್ಕಳ ಪ್ರಗತಿ, ಮಕ್ಕಳ ಕಲಿಕಾ ಮಟ್ಟ, ಶಾಲೆಯಲ್ಲಿ ಅವರ ಗುಣನಡತೆಯನ್ನು ತಿಳಿದುಕೊಂಡರು. ಸ್ಪೆಲ್ ಬಿ ಸ್ಪರ್ಧೆ. ದಸರಾ ರಜೆಯಲ್ಲಿ ವಿದ್ಯಾರ್ಥಿಗಳಿಗೆ ತರಗತಿವಾರು ಪದಗಳನ್ನು ಅಭ್ಯಾಸಕ್ಕೆ ನೀಡಿ ಸ್ಪೆಲ್ ಬಿ ಸ್ಪರ್ಧೆ ಆಯೋಜಿಸಲಾಯಿತು. ಈ ಸ್ಪರ್ಧೆಯ ಉದ್ದೇಶವು ವಿದ್ಯಾರ್ಥಿಗಳ ಅಕ್ಷರ ಜ್ಞಾನವನ್ನು ಮತ್ತು ನುಡಿ ನಿರ್ವಾಚನವನ್ನು ಉತ್ತಮಗೊಳಿಸುವುದಾಗಿದೆ. ಹಂತ ಹಂತವಾಗಿ ನಡೆದ ಈ ಸ್ಪರ್ಧೆಯಲ್ಲಿ ಅಕ್ಷರ ನಿರ್ವಹಣೆ ಮತ್ತು ಶಬ್ದ ಜ್ಞಾನವನ್ನು ಪರೀಕ್ಷಿಸಲಾಗಿದ್ದು ತರಗತಿವಾರು ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಅಂತಿಮ ಹಂತವನ್ನು ಮುಂಬರುವ ದಿನಗಳಲ್ಲಿ ಶಾಲಾ ಮಟ್ಟದಲ್ಲಿ ನಡೆಸಲಾಗುತ್ತದೆ. ಸ್ಟೆಮ್ ಸ್ಪರ್ಧೆ. 15 ಮತ್ತು 16 ನವೆಂಬರ್ 2024ರಂದು ಬೆಂಗಳೂರಿನಲ್ಲಿ ನಡೆದ 2 ದಿನದ ಸ್ಟೆಮ್ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಸ್ಪರ್ಧೆಗಳ ಸಿದ್ಧತೆಗಾಗಿ ಮೊದಲು ನಮ್ಮ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಮಾರ್ಗದರ್ಶನ ಪಡೆದುಕೊಂಡು ಪೂರ್ವ ತಯಾರಿ ನಡೆಸಿದ್ದರು. ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ವಿಭಾಗಗಳಲ್ಲಿ ತಮ್ಮ ಯೋಜನೆಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ಹೆಣ್ಣು ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ. ನಮ್ಮ ಶಾಲೆಯು ಹೆಣ್ಣು ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ ಮಾಡುವ ಮೂಲಕ ಅವರ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮಹತ್ವದ ಹೆಜ್ಜೆಯನ್ನು ಹಾಕಿದೆ. ಈ ಯೋಜನೆಯ ಉದ್ದೇಶವು ಎಲ್ಲಾ ವಿದ್ಯಾರ್ಥಿನಿಯರಿಗೆ ಸಮರ್ಪಕ ಶೈಕ್ಷಣಿಕ ಸಂಪನ್ಮೂಲಗಳನ್ನು ಒದಗಿಸಿ ಅವರು ಭವಿಷ್ಯದ ಬೆಳವಣಿಗೆಗೆ ಸಜ್ಜಾಗಲು ಸಹಾಯ ಮಾಡುವುದು. ಇದು ಶಿಕ್ಷಣದಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುತ್ತಾ ಆಧುನಿಕ ಶಿಕ್ಷಣದ ಅವಕಾಶವನ್ನು ಎಲ್ಲಾ ಹೆಣ್ಣು ಮಕ್ಕಳಿಗೂ ಒದಗಿಸುತ್ತಿದೆ. ಸಾಧನೆಗಳು. ಪ್ರತಿಭಾ ಕಾರಂಜಿ. ಈ ವರ್ಷ ಪ್ರತಿಭಾ ಕಾರಂಜಿಯಲ್ಲಿ 44 ವಿದ್ಯಾರ್ಥಿಗಳು ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸಿದ್ದರು. ಅವರಲ್ಲಿ 7 ವಿದ್ಯಾರ್ಥಿಗಳು ಮೊದಲ ಸ್ಥಾನ ಪಡೆದು ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗಿ ಬಹುಮಾನಗಳನ್ನು ಪಡೆದರು. ಹೋಬಳಿ ಮತ್ತು ವಲಯ ಮಟ್ಟದ ಕ್ರೀಡಾಕೂಟ. ಈ ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ವಾಲಿಬಾಲ್, ಖೋ ಖೋ ಮತ್ತು ಕಬಡ್ಡಿ ಆಟಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿದರು. ಅಥ್ಲೆಟಿಕ್ಸ್ ಬಾಲಕರ 100 ಮೀಟರ್ ಓಟದಲ್ಲಿ ನಮ್ಮ ಶಾಲೆಯ ಮಕ್ಕಳು 4ನೇ ಸ್ಥಾನಕ್ಕೆ ಸಂತಸಪಟ್ಟರೆ, ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಬಾಲಕರು ಆಯ್ಕೆಯಾದರು. ಜಿಲ್ಲಾ ಮಟ್ಟದ ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ ಪಂದ್ಯಾವಳಿ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಪ್ರತಿ ವರ್ಷ ನಡೆಯುವ ಬಾಸ್ಕೆಟ್ಬಾಲ್ ಪಂದ್ಯದ ನೇರ ಆಯ್ಕೆಯಲ್ಲಿ ನಮ್ಮ ಶಾಲೆಯ ಬಾಲಕ ಮತ್ತು ಬಾಲಕಿಯರ ತಂಡಗಳು ಆಗಸ್ಟ್ 22ರಂದು
ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಭಾಗವಹಿಸಿದ್ದರು. ತಾಲೂಕು ಮಟ್ಟದ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ಬಾಸ್ಕೆಟ್ಬಾಲ್ ಪಂದ್ಯದಲ್ಲಿ 2ನೇ ಸ್ಥಾನ ಪಡೆದರೆ, ಎನ್ವಿ ಮೈದಾನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಮೊದಲ ಸ್ಥಾನ ಗಳಿಸಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾದರು. ಶಾಲೆಯಲ್ಲಿ ಇದೇ ಮೊದಲ ಬಾರಿಗೆ ಫುಟ್ಬಾಲ್ ಪರಿಚಯಿಸಿದ್ದರೂ ನಮ್ಮ ವಿದ್ಯಾರ್ಥಿನಿಯರು ಆಟವನ್ನು ಕಲಿತು ವಿಭಾಗ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಸೌಲಭ್ಯಗಳು. ವಿದ್ಯಾರ್ಥಿಗಳ ವಿದ್ಯಾರ್ಜನೆಯು ಸುಗಮವಾಗಿ ನಡೆಯಲು ಗ್ರಂಥಾಲಯ ವ್ಯವಸ್ಥೆ, ಕಂಪ್ಯೂಟರ್ ವ್ಯವಸ್ಥೆ, ಎಲ್ಸಿಡಿ ಪ್ರೊಜೆಕ್ಟರ್ ವ್ಯವಸ್ಥೆ, ಆಟದ ಮೈದಾನ, ಕರಾಟೆ ಹೀಗೆ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ನಮ್ಮ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಹವಾನಿಯಂತ್ರಿತ ಎಸಿ ಕೊಠಡಿಗಳು ಮತ್ತು ನೂತನ ಹೊರಾಂಗಣ ಆಟದ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಇದು ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾಗುವಂತೆ ನಿರ್ಮಿಸಲಾಗಿದೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಸಮಕಾಲೀನ ತಂತ್ರಜ್ಞಾನವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಬೋರ್ಡ್ ಅನ್ನು ಪರಿಚಯಿಸಲಾಗಿದ್ದು, ಪಠ್ಯವನ್ನು ದೃಶ್ಯಾತ್ಮಕವಾಗಿ ಮತ್ತು ಸೃಜನಶೀಲವಾಗಿ ಬೋಧಿಸಲು ಇದರಿಂದ ಅನುಕೂಲವಾಗಿದೆ. ಇದು ವಿದ್ಯಾರ್ಥಿಗಳ ಕಲಿಕೆಯನ್ನು ಇನ್ನಷ್ಟು ಪ್ರಭಾವಶೀಲವಾಗಿಸಿದೆ. ದೈನಂದಿನ ಶಾಲಾ ಅಸೆಂಬ್ಲಿಯನ್ನು ವ್ಯವಸ್ಥಿತವಾಗಿ ನಡೆಸಲು ನೂತನ ಧ್ವನಿವರ್ಧಕವನ್ನು ಅಳವಡಿಸಲಾಗಿದೆ. ಈ ವರ್ಷ ಮಕ್ಕಳ ಸುಗಮ ಸಂಚಾರಕ್ಕೆ 2 ಹೊಸ ಬಸ್ಸುಗಳನ್ನು ಮತ್ತು ಶಾಲಾ ಆವರಣದಲ್ಲಿ ಮಕ್ಕಳಿಗೆ ಮಳೆ ಬಿಸಿಲು ತಾಗದಂತೆ ಮೇಲ್ಛಾವಣಿಯನ್ನು ನಿರ್ಮಿಸಲಾಗಿದೆ. ಇದಕ್ಕಾಗಿ ನಾವು ಕೆಜೆಇಎಸ್ಗೆ ಋಣಿಯಾಗಿರುತ್ತೇವೆ. ಇದರ ಜೊತೆಗೆ ಆಡಳಿತ ಮಂಡಳಿಯು ಎಲ್ಲಾ ಮಕ್ಕಳಿಗೆ ಅನುದಾನಿತ ಶಿಕ್ಷಣದ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ಮತ್ತು ಹಿಂದುಳಿದವರಿಗೆ ವಿದ್ಯಾರ್ಥಿ ವೇತನವನ್ನು ಸಹ ನೀಡುತ್ತದೆ. ಕೊನೆಯ ಮಾತು. ದೇವರ ಆಶೀರ್ವಾದದಿಂದ ಈ ಒಂದು ಶೈಕ್ಷಣಿಕ ವರ್ಷವು ಯಶಸ್ವಿಯಾಗಿ ಸಂಪೂರ್ಣಗೊಳ್ಳುತ್ತಿದೆ. ವರ್ಷದುದ್ದಕ್ಕೂ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಿಬ್ಬಂದಿಯು ಶ್ರಮವಹಿಸಿ ಸೇವೆ ಮಾಡುವುದರ ಫಲವು ವಿದ್ಯಾಲಯದ ಆವರಣದಲ್ಲಿ ಕಂಗೊಳಿಸುತ್ತಿದೆ. ನಾನು ನಮ್ಮ ಶಾಲೆಯ ಸಕಲ ಸಿಬ್ಬಂದಿಯನ್ನು ಅವರ ನಿರಂತರ ಸಹಕಾರ ಮತ್ತು ಬೆಂಬಲಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಸಕಲ ಸಾಧನೆಗಳಿಗೆ ಸದಾ ಕೈಗೂಡಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಸಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅಲ್ಲದೆ ನಮ್ಮ ಸಂಸ್ಥೆಯ ಬಗ್ಗೆ ಅಭಿಮಾನ, ನಂಬಿಕೆ, ನಿಷ್ಠೆ ಹಾಗೂ ಭಕ್ತಿಯನ್ನು ಹೊಂದಿರುವ ಸಕಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಲ್ಲಿ ವಂದನೀಯ ಫಾದರ್ ಮ್ಯಾಕ್ಸಿಮ್ ಮಿಸ್ಕಿತ್, ಫಾದರ್ ಆನಂದ್ ಪ್ರಭು, ಫಾದರ್ ಜಾನ್ ಥಾಮಸ್, ಫಾದರ್ ರೋಷನ್ ಪಿಂಟೋ ಇವರೆಲ್ಲರ ಸಹಕಾರ ಮತ್ತು ಮಾರ್ಗದರ್ಶನಕ್ಕೆ ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದಯಾಮಯ ಭಗವಂತನು ನಮ್ಮೆಲ್ಲ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಸಂಸ್ಥೆಗೆ ದುಡಿಯುತ್ತಿರುವ ಕಾಣದ ಕೈಗಳನ್ನು ಆಶೀರ್ವದಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ವರದಿಯನ್ನು ಮುಕ್ತಾಯ ಮಾಡುತ್ತೇನೆ.